ನನಗೆ ಗೊತ್ತಿರಲಿಲ್ಲ ಸರ್, ಅದು ನಿರ್ದೇಶಕ ನನ್ನ ಒಳಗಡೆ ಇದ್ದಾನೆ ಅನ್ನೋದೇ ನನಗೆ ಇವಾಗ ಗೊತ್ತಾಗಿತ್ತು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು. ಇದು ಶಿವಣ್ಣ ಅವರು ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ, ಯಾಕಂದರೆ 3 ಜನ ಸ್ಟಾರ್ಗಳನ್ನ ತುಂಬ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದೀರಾ. ಇಲ್ಲಿಂದ ಸ್ಟಾರ್ ವಾರು ಫ್ಯಾನ್ಸ್ ವಾರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗೆ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದೆ. ಪಾಪ ಭಾಳ ಕ್ಯೂಟಾಗಿ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಯಾಕಂದ್ರೆ ಆ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರವರಿಗೆ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತವರು ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಅರ್ಜುನ್ ಜನ್ಯ ಅವರು ಈ ರೀತಿಯಾದಂಥ ಕಥೆಯ ಮುಟ್ಟೋದಕ್ಕೆ ಅವರ ಪರ್ಸನಲ್ ಲೈಫಲ್ಲಿ ಆಗುತ್ತೆ ಕೆಲವೊಂದು ಡಿಸ್ಟರ್ಬೆನ್ಸ್. ಅಂದರೆ ನಿಮ್ಮ ಸಹೋದರ ಸಾವು ತುಂಬ ಮಾಡಿದ್ರಿ ಅಂತ ನಿಮ್ಗೆ ಅದೇ ಯಾಕೆ ಅಷ್ಟೊಂದು ಕಾಡ್ತು ಅಂತ? ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಏನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು. ಆ ಶಾಸ್ತ್ರಗಳು ನನ್ನ ತುಂಬ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ. ನಾನು ಎಮೋಷ್ನಲಿ ಅವರು ಏನು ಪಯಣ ಮುಂದಕ್ಕಿದೆ, ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರೂ ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ. ಅವರು ಸತ್ತ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡಬೇಕಾದ್ರೆ ಗೊತ್ತಾಗಿದ್ದು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ. ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಶಾಸ್ತ್ರದ ಬಗ್ಗೆ. ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರೂ ಅದನ್ನು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲರೂ ಸನಾತನಿಗಳಾಗಿ ಫಾಲೋ ಮಾಡಿ. ನನಗೆ ಗೊತ್ತಿರಲಿಲ್ಲ ಸರ್, ಅದು ನಿರ್ದೇಶಕ ನನ್ನ ಒಳಗಡೆ ಇದ್ದಾನೆ ಅನ್ನೋದೇ ನನಗೆ ಇವಾಗ ಗೊತ್ತಾಗಿತ್ತು. ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ಲೈಫ್ ಜರ್ನಿಯಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು. ಇದು ಶಿವಣ್ಣ ಅವರು ಆಶೀರ್ವಾದ ಮಾಡಿದ್ರು. ನಾನೊಬ್ಬ ಫ್ಯಾನ್ ಬಾಯ್ ಆಗಿ 3 ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್, ಯಾರೋ ಫ್ಯಾನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ, ಯಾಕಂದರೆ 3 ಜನ ಸ್ಟಾರ್ಗಳನ್ನ ತುಂಬ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದೀರಾ. ಇಲ್ಲಿಂದ ಸ್ಟಾರ್ ವಾರು ಫ್ಯಾನ್ಸ್ ವಾರು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೆಂಗೆ ಸಾಧ್ಯ ಇದು ಅಂತ ನಾನು ನೋಡಿದೆ, ಆ ವಿಡಿಯೋ ನೋಡಿದೆ. ಪಾಪ ಭಾಳ ಕ್ಯೂಟಾಗಿ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು, ಬಟ್ ಭಾಳ ಸತ್ಯವಾಗಿ ಹೇಳಿದ್ದಾರೆ. ಯಾಕಂದ್ರೆ ಆ ಜವಾಬ್ದಾರಿ ಇತ್ತು ನನಗೆ. 3 ಜನರು ದೊಡ್ಡ ನಟರು, ಅವರವರಿಗೆ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಅದನ್ನು ಖಂಡಿತವರು ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಅರ್ಜುನ್ ಜನ್ಯ ಅವರು ಈ ರೀತಿಯಾದಂಥ ಕಥೆಯ ಮುಟ್ಟೋದಕ್ಕೆ ಅವರ ಪರ್ಸನಲ್ ಲೈಫಲ್ಲಿ ಆಗುತ್ತೆ ಕೆಲವೊಂದು ಡಿಸ್ಟರ್ಬೆನ್ಸ್. ಅಂದರೆ ನಿಮ್ಮ ಸಹೋದರ ಸಾವು ತುಂಬ ಮಾಡಿದ್ರಿ ಅಂತ ನಿಮ್ಗೆ ಅದೇ ಯಾಕೆ ಅಷ್ಟೊಂದು ಕಾಡ್ತು ಅಂತ? ಅಲ್ಲ, ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಅಣ್ಣನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಏನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು. ಆ ಶಾಸ್ತ್ರಗಳು ನನ್ನ ತುಂಬ ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ. ನಾನು ಎಮೋಷ್ನಲಿ ಅವರು ಏನು ಪಯಣ ಮುಂದಕ್ಕಿದೆ, ಆ ಪಯಣ ತುಂಬ ಚೆನ್ನಾಗಿ ಸಾಗಬೇಕು. ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಲಿದ್ದಾಗ ಏನೋ ಲೋಪದೋಷಗಳಾಗಿದ್ರೂ ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ. ಅವರು ಸತ್ತ ಮೇಲೆ ನಾವು ಅಳೋದು ಮುಖ್ಯ ಅಲ್ಲ, ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ. ಸೊ ಇವೆಲ್ಲವೂ ನನಗೆ ಗರುಡ ಪುರಾಣದ ನಾನು ಕಾರ್ಯಗಳು ಮಾಡಬೇಕಾದ್ರೆ ಗೊತ್ತಾಗಿದ್ದು. ಆದ್ದರಿಂದ ಅದು ಜನತೆಗೆ ಗೊತ್ತಾಗಲಿ. ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಶಾಸ್ತ್ರದ ಬಗ್ಗೆ. ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬರೂ ಅದನ್ನು ಫಾಲೋ ಮಾಡಬೇಕು. ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದು ನಾವೆಲ್ಲರೂ ಸನಾತನಿಗಳಾಗಿ ಫಾಲೋ